ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೆಲಸದಿಂದ ಮನೆಗೆ ಹೋಗ್ತಾ ಇದ್ದೀನಿ. ಟೈಮ್ ಆಗೋಗ್ಬಿಟ್ಟೈತೆ. ಟೈಮ್ ಬಂದು 8:30 ಇವಾಗ. ಮನೆಗೆ ಹೋಗ್ತಾಯಿದ್ದೀನಿ ಆಟೋದಲ್ಲಿ. ಆಟೋದಲ್ಲೂ ಬೆಳಗ್ಗೆ ನಾನು ಆಟೋಕ್ಕೆ ಬಂದೆ. ಬೆಳಗ್ಗೆ ಟೈಮ್ ಆಗಿಬಿಟ್ಟಿತ್ತು ಕೆಲಸಕ್ಕೆ. ಬೆಳಗ್ಗೆ ಮನೆಯಿಂದ ಒಂದು 1/4 ಗಂಟೆ ಲೇಟಾಗಿ ಬಂದೆ ನಾನು. ಬಂದು ಗೇಟ್ ಹತ್ರ ನಿಂತ್ಕೊಂಡಿದ್ದೆ ಬಸ್ಸಿಗೆ ಹೋಗೋಣ ಅಂತ. ಅಷ್ಟೊತ್ತಿಗೆ ಆಟೋದವ್ರು ಬಂದು ಬಸ್ ಸ್ಟ್ಯಾಂಡು ಅಂದರು. ನಾನು ಎಷ್ಟಣ್ಣ ಬಸ್ ಸ್ಟ್ಯಾಂಡ್ಗೆ ಅಂತ ಅಂದೆ. 30 ರೂಪಾಯಿ ಅಂದರು. ನಂಗೆ ಗೊತ್ತು ಅವ್ರು 30 ರೂಪಾಯಿ ಹೇಳ್ತಾರೆ ಅಂತ. ನಾನು ಹೇಳಿದೆ, ಇಲ್ಲಣ್ಣ 30 ರೂಪಾಯಿ ಇಲ್ಲ, 20 ರೂಪಾಯಿ. ನಾನು ಡೈಲಿ ಓಡಾಡೋದ್ರಿಂದ ನಾನು 20 ರೂಪಾಯಿ ಕೊಡೋದು, 20 ರೂಪಾಯಿ ಅಂತ ನಾನು ಹೇಳಿದೆ. ಇಲ್ಲಕ್ಕ, ಗ್ಯಾಸ್ ರೇಟ್ ಎಲ್ಲ ಜಾಸ್ತಿ ಆಗ್ಬಿಟ್ಟೈತೆ ಅಂದರು. ಆಯ್ತು ಬಿಡಿ, ನಾವು ಬಸ್ಸಿಗೆ ಹೋಗ್ತೀವಿ ಅಂತ ಸುಮ್ಮನೆ ನಿಂತಿದ್ದೆ. ಆಮೇಲೆ ಇಲ್ಲ, ಬಾರಕ್ಕ ಕೂತ್ಕೊ ಹೋಗಲಿ ಅಂತ ಅಂದರು. ಸರಿ ಆಯಿತು, 20 ರೂಪಾಯಿ ಕೊಡು, ಬಾರಕ್ಕ ಕೂತ್ಕ ಅಂತ ಯಪ್ಪ ಹೇಳಿದ್ರು ಆಟೋದವರು. ಸರಿ ಆಯಿತು ಅಂತ ನಾನು ಕೂತ್ಕೊಂಡೆ. ಅಲ್ಲಿಂದ ಸ್ವಲ್ಪ ಒಂದು ಅರ್ಧ ಮೈಲಿ ದೂರ ಬಂದಿರಲಿಲ್ಲ. ಅಲ್ಲಿಗೆ ಅದರೊಳಗೆ ಇನ್ನೊಬ್ಬರು ಕಸ್ಟಮರ್ ಕೂತಿದ್ರು ಆಟೋದಲ್ಲಿ. ಕೂತಿದ್ರು. ಅವ್ರು ಅಲ್ಲಿ ಇಳ್ಕೊಂಡ್ರು. ನಾನು ಅಲ್ಲಿ ಕೂತಿದ್ದೆ, ಆಟೋದಲ್ಲೇ ಕೂತಿದ್ದೆ. ಅಲ್ಲಿ ಅವ್ರು ಇಳ್ಕೊಂಡಿದ್ದ ಜಾಗದಲ್ಲಿ ಒಬ್ಬ ಕಸ್ಟಮರ್ ಸಿಕ್ಕಿದ್ರು ಅವ್ರಿಗೆ, ಅಂದರೆ ಬಾಡಿಗೆಗೆ. ಅವರೆಲ್ಲ ಸ್ಟೇಡಿಯಂ ಹತ್ರ ಬಾಡಿಗೆಗೆ ಹೋಗಬೇಕು ಅಂದರು. ಅಕ್ಕ, ನನಗೆ ಬಾಡಿಗೆ ಸಿಕ್ತು, ನೀವು ಇಲ್ಲೇ ಇಳಿದ್ಬಿಟ್ಟು ಬೇರೆ ಆಟೋಕ್ಕೆ ಹೊರಟೋಗ್ರಿ ಅಂದರು. ನನಗೆ ಕೆಲ್ಸಕ್ಕೆ ಬೇರೆ ಟೈಮ್ ಆಗಿಬಿಟ್ಟೈತೆ. 11:15 ಮನೆಯಲ್ಲೇ ಆಗೋಗ್ಬಿಟ್ಟಿತ್ತು. ನಾನು, ಅಣ್ಣ ಕೆಲ್ಸಕ್ಕೆ ಟೈಮ್ ಆಗಿಬಿಟ್ಟೈತೆ, ನನಗೆ ಇಂಥ ಕೆಲಸ ಮಾಡ್ತೀರಾ ನೀವು ಅಂತೇಳಿ ಅಂದೆ. ಆಮೇಲೆ ಅವರು, ಹಿಂದುಗಡೆ ಬಸ್ಗಾನಾಗ ಹೋಗ್ತಿದ್ದೆ ನಾನು ಅಂದರೆ, ಹೋಗಕ್ಕ ಈಗಲೂ ಬಸ್ಸಲ್ಲಿ ನಿಲ್ಲಿಸ್ತವೆ ಅಂತಾರೆ ಯಪ್ಪ. ನಿಜವಲ್ಲ, ಅಲ್ಲಿಂದ ಏನು ಕರ್ಕೊಂಬರ್ಬೇಕಾಯ್ತು. ನಾನು ದುಡ್ಡು ಕೊಡಲಿಲ್ಲ. ಅಲ್ಲಿಂದ ಅಲ್ಲಿಗೆ ಕರ್ಕೊಂಬಂದು ಇಳಿಸ್ಬಿಟ್ಟು ಹೊರಟವ್ರೆ, ದುಡ್ಡು ಹೆಂಗೆ ಕೊಡೋಣ ಅಂದ್ಬಿಟ್ಟು ನಾನು ಬೇರೆ ಆಟೋ, ಸರಿ ಆಯಿತು ಇನ್ನೇನು ಮಾಡೋದು ಅಂದ್ಬಿಟ್ಟು ಸುಮ್ಮನೆ ನಾನು ನಿಂತಿದ್ದೆ. ಅಷ್ಟೊತ್ತಿಗೆ ಇನ್ನೊಬ್ರು ಆಟೋದವ್ರು ಬಂದರು. ಬಸ್ ಬರಲೇ ಇಲ್ಲ, ಎಷ್ಟೊತ್ತಾದ್ರೂ ಬಸ್ ಬರಲಿಲ್ಲ. ಆಟೋದವ್ರು ಬಂದು, ಎಲ್ಗಕ್ಕ ಅಂದರು. ಬಸ್ ಸ್ಟ್ಯಾಂಡು ಅಂದೆ. ನಾನು ಇನ್ನೇನು ಮಾಡೋದು, 30 ರೂಪಾಯಿ ಹೋದ್ರೆ ಹೋಗ್ಲಿ ಅಂತ ಕೂತ್ಕೊಂಡೆ. ಅಣ್ಣ, ಒಂದು ಸ್ವಲ್ಪ ನಾನು ಕೆಲ್ಸಕ್ಕೆ ಹೋಗಬೇಕು, ನಾನು ಕೆಲ್ಸಕ್ಕೆ ಬಸ್ ಹತ್ತತ್ತಾಗೆ ಬಿಡೋಣ ನೀನು ಅಂತ ನಾನು ಅಂದೆ. ಬಸ್ ಸ್ಟ್ಯಾಂಡಿಗೆ ಬೇಡ, ಒಂದು ಸ್ವಲ್ಪ ಮುಂದಕ್ಕೆ ಬಿಡು, ನಾನು ಕೆಲ್ಸಕ್ಕೆ ಹೋಗೋತವ ಬಸ್ ನಿಲ್ಲಿಸ್ತಾರೆ, ಅಲ್ಲಿಗೆ ಬಿಡೋಣ, ನಾನು ಕೆಲ್ಸಕ್ಕೆ ಹೋಗಬೇಕು ಅಂತ ನಾನು ಅಂದೆ. ಆಯಪ್ಪ ಏನು ಹೇಳೋದು, ಸೀಟ್ ಆಯಪ್ಪ ಬಾಡಿಗೆ ಆಗುತ್ತೆ ಅಂದರು. ನಾನು ಅಂದೆ, ಯಾಕಣ್ಣ ಅಂದರೆ, ಇಲ್ಲ, ನಾವು ಬಸ್ ಸ್ಟ್ಯಾಂಡ್ಗಾದ್ರೆ 30 ರೂಪಾಯಿ ತಗೊಳೋದು, ಮುಂದಕ್ಕಿಲ್ಲ, ಇನ್ನು ಸ್ವಲ್ಪ ಮುಂದಕ್ಕೆ ಬಿಟ್ಟರೆ ಬಾಡಿಗೆ ಕೊಡಬೇಕು ನೀವು ಅಂದರು. ಯಾಕೆ, ನೀವು ಬಾಡಿಗೆ ಓಡಿಸ್ತಾ ಇದ್ದೀರಾ ಅಂದೆ. ಇಲ್ಲ, ಸೀಟೇನೆ ಅಂದರು. ಮತ್ತು ಬಾಡಿಗೆನೇ ಓಡಿಸ್ಕೊಂಡಿದ್ದು ಬಿಡ್ರಿ ನೀವು, ಮತ್ತು ಏನಕ್ಕೆ ಸೀಟ್ ಹಾಕ್ಕಂತೀರಾ, ಏನೋ ಒಂದು ಅರ್ಧ ಹೆಜ್ಜೆ ದೂರ ಬಿಡ್ರಿ ಅಂದರೆ ನೀವು ಬಾಡಿಗೆ ಕೇಳ್ತೀರಾ ಅಂದೆ. ಹಂಗಲ್ಲಕ್ಕೋ, ಗ್ಯಾಸ್ ರೇಟ್ ಎಲ್ಲ ಜಾಸ್ತಿ ಆಗ್ಬಿಟ್ಟೈತೆ ಅಂತಾರೆ. ನಾನೊಂದು ಹೇಳ್ತೀನಿ ಆಟೋದವ್ರಿಗೆ, ಖಾಲಿ ಆಟೋ ಹೊಡಿತಾ ಇರ್ತಾರೆ, ಖಾಲಿ ಆಟೋದಲ್ಲಿ ಹೋಗ್ತಿರ್ತಾರೆ. ಕಸ್ಟಮರ್ಗಳು ನಡ್ಕೊಂಡು ಹೋಗಿ ಖಾಲಿ ಆಟೋ ಓಡಿಸಿದ್ರು ಇವರು ಕಮ್ಮಿ ಹೋಗೋದಿಲ್ಲ. ಖಾಲಿ ಆಟೋ ಓಡಿಸೋಗಿರಿ, ಗ್ಯಾಸ್ ಖಾಲಿ ಆಗಲ್ವಾ? ಹೆಂಗಂದ್ರೆ ಹಂಗೆ ಮಾತಾಡೋದು. ಆಮೇಲೆ ನಾನು ಸರಿ ಆಯಿತು ಅಂದ್ಬಿಟ್ಟು ಅಲ್ಲೇ ಇಳಿದ್ಬಿಟ್ಟು ಮುಂದಕ್ಕೆ ನಡ್ಕೊಂಡು ಹೋದೆ. ನಿಜವಾಗ್ಲೂ ಬೆಳಗ್ಗೆ ತುಂಬ ಬೇಜಾರಾಗೋಯಿತು ನನಗೆ. ಅವರು ಏನು ಅಂದರೆ, 20 ರೂಪಾಯಿಗೆ ಯಾರು ಬಸ್ ಸ್ಟ್ಯಾಂಡಿಗೆ ಕರ್ಕೊಂಡು ಹೋಗ್ತಾರೆ? ಇಲ್ಲಿ ಬಾಡಿಗೆ ಸಿಕ್ಬಿಡ್ತಲ್ಲ ನೋಡಿ. 20 ರೂಪಾಯಿಗೆ ಒಂದು ಸೀಟ್ ಬಂದರೂ ಸಾಕು ಅನ್ನೋಂಥ ಆಟೋದವರು ಅವರೇ. ಈ ಹೊಟ್ಟೆ ತುಂಬಿರೋ ಆಟೋದವ್ರಿಗೆ ಒಂಥರ. ಆಮೇಲೆ ಇನ್ನೂ ಒಂದು ಆಟೋದವ್ರು ಮಾತಾಡೋದೇನು ಅಂದರೆ, ಫ್ರೀ ಬಸ್ ಇಲ್ವಾ, ನಡ್ಕೊಂಡು ಹೋಗ್ಲಿ ಬಿಡ್ರಿ. ನಾವು ಕೊಡೋದು, ನಾವು 30 ರೂಪಾಯಿ ಕಮ್ಮಿ ಎಲ್ಲೂ ಬರೋಲ್ಲ, ಗ್ಯಾಸ್ ಇಲ್ಲ, ಗ್ಯಾಸ್ ಖಾಲಿ, ಹಂಗೆ ಹಿಂಗೆ. ಹೆಂಗಂದ್ರೆ ಹಂಗೆ ಕಸ್ಟಮರ್ಗಳ ಮೇಲೆ ರೇಗಿದ್ರೆ ಕಸ್ಟಮರ್ ಏನು ಮಾಡಬೇಕು? ಕಸ್ಟಮರ್ಗಳ ಮೇಲೆ ಜಗಳಕ್ಕೆ ಬಿದ್ದುಬಿಡ್ತಾರೆ ಆಟೋದವರು. ಕಸ್ಟಮರ್ಗಳ ಮೇಲೆ ಸಿಟ್ಕೊಂಡ್ಬಿಡ್ತಾರೆ. ಈಗ ನಾನು ಬೆಳಗ್ಗೆ ಅಷ್ಟಾಯಿತು, ಬೆಳಗ್ಗೆ ಕೆಲಸ ಮುಗಿಸ್ಕೊಂಡು ಬಂದೆ. ಈಗ ನೋಡಿ, ಈಗ ಹೋಗ್ತಾಯಿದ್ದೀನಿ ನಾನು. ಈ ಆಟೋದಲ್ಲಿ ಈ ಅಪ್ಪನೂ ಅಷ್ಟೇ 30 ರೂಪಾಯಿ ಅಂದರು ಬಸ್ ಸ್ಟ್ಯಾಂಡಲ್ಲಿ. ಸರಿ ಆಯಿತು ಅಂತ ಹತ್ತಿದೆ ನಾನು. ನನಗೆ ಗೊತ್ತು ಬಿಡೋಣ ಅಂತ ನಾನು ಹತ್ತಿದೆ. ಹತ್ತಿರ ಇನ್ನೂ ಇಬ್ಬರು ಕೂತ್ಕೊಂಡ್ರು. ಅವರು ಸ್ವಲ್ಪ ಬಾಡಿ ದಪ್ಪ ಅವ್ರಿಗೆ. ಅವರು ಇಬ್ಬರು ಕೂತ್ಕೊಂಡ್ರು, ನಾನು ಸೈಡಲ್ಲಿ ಕೂತ್ಕೊಂಡಿದ್ದೆ. ಜೆಂಟ್ಸ್ ಅವ್ರು ಕೂತಿದ್ದವರು. ಇವರು ಇನ್ನೊಬ್ಬರು ಬಂದರು, ಅಲ್ಲಿಗೆ ಇನ್ನೊಬ್ಬರು ಬಂದರು. ಅವ್ರಿಗೆ ಜಾಗ ಇರಲಿಲ್ಲ, 4 ಜನಕ್ಕೆ ಜಾಗ ಆಗಲಿಲ್ಲ. ಅವ್ರು ಸ್ವಲ್ಪ ಬಾಡಿ ದಪ್ಪ ಇರೋದ್ರಿಂದ ಬ್ಯಾಗ್ ಬೇರೆ ಇಕ್ಕಂಗೆ ಕೂತಿದ್ರು. ಏನೋ ಕಂಪ್ನಿಗೆ ಹೋಗಿ ಬರೋರು ಅವರು. ಮತ್ತು 4 ಜನ ಹಿಂದ್ಗಡೆ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೋಬೇಕು, ಇಲ್ಲಾಂದ್ರೆ ಇಳಿದ್ಬಿಡ್ಬೇಕು ಅಂತ ಅಂದಾಯಪ್ಪ ಆಟೋದವರು. ತಿರ್ಗಿ ನಾನೇನಂದೆ, ಅಣ್ಣ ಮುಂದೆಗಡೆ ಜಾಗ ಐತೆ ಕುಂಡ್ರಿಸ್ಕೊಳ್ರಿ, ಹಿಂದೆಗಡೆ ಜಾಗ ಆಗಲ್ಲ ಅಂತ ಅಂದೆ ನಾನು ಅಷ್ಟೇ. ಮುಂದೆಗಡೆ ಎಲ್ಲ ಕುಂಡ್ರಿಸ್ಕೊಳಕ್ಕಾಗಲ್ಲ ಅಂದರು. ಆಮೇಲೆ 120 ರೂಪಾಯಿ ಗ್ಯಾಸ್ ಮಾಡವ್ರಿ, ಇಬ್ಬರನ್ನ ಮೂವರ ನಾವು ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಅಂತಾರಯ್ಯಪ್ಪ. ಆಮೇಲೆ ನಾನು ತಿರ್ಗಿ ಮುಂದಕ್ಕೆ ಬಂದು ಸ್ವಲ್ಪ ದೂರ ಕುಂಡ್ರಿಸ್ಕೊಂಡು, ಮುಂದೆಗಡೆ ಕುಂಡ್ರಿಸ್ಕೊಳ್ರಿ, ಹಿಂದೆಗಡೆ ಜಾಗ ಆಗಲ್ಲ ಅದಕ್ಕೆ ಈಗ ಮುಂದೆಗಡೆ ಕುಂಡ್ರಿಸ್ಕೊಂಡ್ರು ಆಟೋದವ್ರನ್ನ.
ನಿಜವಾಗ್ಲೂ ಹೆಂಗೆ ಮಾತಾಡ್ತಾರೆ ಅಂದರೆ ಯಪ್ಪಾ ದೇವರೇ.